ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು. ಇವತ್ತು ಹಳ್ಳಿ ಪವರ್ ಶೋನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಳ್ಳಿ ಪವರ್ ಶೋನಿಂದ ಉಳಿದಿರುವಂಥ 10 ಕಂಟೆಸ್ಟೆಂಟ್ಗಳ ಪೈಕಿ ಒಬ್ಬರು ಎಲಿಮಿನೇಟ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಯಾರು ಆ ಕಂಟೆಸ್ಟೆಂಟ್, ಅದರ ಜೊತೆಗೆ ಇನ್ನೂ ಒಬ್ಬರ ಬಗ್ಗೆಯೂ ಕೂಡ ನಾನು ಕೂಡ ಈ ಒಂದು ಶೋನ ಇನ್ಮೇಲೆ ಕಂಟಿನ್ಯೂ ಮಾಡೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಯಾರವರು, ಇವರು ನಿಜವಾಗ್ಲೂ ಹಳ್ಳಿ ಪವರ್ ಶೋನಿಂದ ಎಲಿಮಿನೇಟ್ ಆದರೆ ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಶ್ಮೆಲೋ ಸ್ಕೈಲರ್ ಅವರು ಹಳ್ಳಿ ಪವರ್ ಶೋನಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ಇದು 100ಕ್ಕೆ 100 ಕನ್ಫರ್ಮ್ ಆಗಿರುವಂಥ ಸೋರ್ಸ್ಗಳಿಂದ ಬರ್ತಾ ಇಲ್ಲ. ಆದರೆ ಒಂದು 80% ಸೋರ್ಸ್ಗಳಿಂದ, ಅಂದರೆ 80% ಕನ್ಫರ್ಮ್ ಇರುವಂಥ ಮಾಹಿತಿ ಏನಪ್ಪ ಅಂದರೆ ಅದು ಯಾಶ್ಮೆಲೋ ಸ್ಕೈಲರ್ ಅವರು ಹಳ್ಳಿ ಪವರ್ ಶೋನಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದಕ್ಕೆ ಒಂದು ರೀತಿಯಾಗಿ ಇದು ನಿಜ ಅನ್ನುವಂಥ ರೀತಿಯಾಗಿ ನೋಡ್ತಾ ಹೋಗೋದಾದರೆ, ಅದಾದ ನಂತರ ಮತ್ತೆ 2ನೇ ಪ್ರೋಮೋನು ಕೂಡ ಹಳ್ಳಿ ಪವರ್ ಶೋನಲ್ಲಿ ಇವತ್ತು ಬಿಟ್ಟಿದ್ದಾರೆ. ಒಂದು ಕೋಳಿಯನ್ನು ಹಿಡಿಯುವಂಥ ಒಂದು ಟಾಸ್ಕನ್ನು ನೀಡಿದ್ದಾರೆ. ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅದರ ಟಾಸ್ಕ್ನ ವಿವರ ಬಗ್ಗೆ. ಅದರಲ್ಲಿ ಕೋಳಿ ಹಿಡಿಯುವಂತಹ ಒಂದು ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದ್ದರು. ಸ್ನೇಹ ಅವರ ವಾಯ್ಸನ್ನು ಕೂಡ ನೀವು ಪ್ರೋಮೋದಲ್ಲಿ ಕೇಳ್ಬೋದು. ಎಲ್ಲ ಉಳಿದಿರುವಂಥ ಎಲ್ಲ ಸ್ಪರ್ಧಿಗಳ ವಾಯ್ಸಲ್ಲಿ ಇತ್ತು. ಆದರೆ ಅಲ್ಲಿ ಯಾಶ್ಮೆಲೋ ಸ್ಕೈಲರ್ ಅವರು ಧ್ವನಿಯನ್ನು ಕೂಡ ಕೇಳಿಸಲಿಲ್ಲ. ಅದರ ಜೊತೆಗೆ ಅವರ ಒಂದು ಪ್ರೋಮೋದಲ್ಲಿ ಅವರು ಅಪಿಯರೆನ್ಸ್ ಕೂಡ ಕಾಣಿಸಲಿಲ್ಲ. ಇದರಿಂದಾಗಿ ಯಾಶ್ಮೆಲೋ ಸ್ಕೈಲರ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ಒಂದು ಡೌಟ್ ಬರ್ತಾ ಇದೆ. ಆದರೂ ಕೂಡ ನಾವೆಲ್ಲರೂ ಕೂಡ ಇವತ್ತಿನ ಎಪಿಸೋಡ್ ಬರೋವರೆಗೂ ಕೂಡ ವೇಟ್ ಮಾಡಬೇಕು. ಯಾರ್ಯಾರೆಲ್ಲ ಯಾಶ್ಮೆಲೋ ಸ್ಕೈಲರ್ ಅವರ ಫ್ಯಾನ್ಸ್ ಇದ್ರೆ ಅವರು ಹೋಗಿದ್ದು ಬೇಜಾರಾಯಿತಾ ಅಥವಾ ಅವರು ಹೋಗಬೇಕಾ ಬೇಡವಾ ಎಂಬುದನ್ನು ಕೂಡ ಯಾರ್ಯಾರು ಹಳ್ಳಿ ಪವರ್ ಶೋನ ನೋಡ್ತಾರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಟಾಸ್ಕ್ನ ಬಗ್ಗೆ ಅದರಲ್ಲಿ ನೆಕ್ಸ್ಟ್ ವಿಡಿಯೋನ ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.